ಇದರ ಜೊತೆಗೆ ವಿಜೇಂದ್ರ ಕೂಡ ಮೊನ್ನೆ ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿ ಭೇಟಿ ನೀಡಿದ್ದಾರೆ. ಏನಾದರೂ ಮತ್ತೆ ಏನಾದರೂ ಬಿಜೆಪಿ ರಣತಂತ್ರ ಮಾಡ್ತಾ ಇದೆ ಅಥವಾ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಏನು ತಂತ್ರಗಾರಿಕೆ ಮಾಡಿ ಸಾಕಷ್ಟು ತಂತ್ರಗಾರಿಕೆಯಿಂದ ಚುನಾವಣೆ ಗೆಲ್ಲೋದು ಬಹಳ ಕಷ್ಟ. ತಾತ್ಕಾಲಿಕ ಯಶಸ್ಸು ಸಿಗ್ಬೋದು. 17 ಜನ ಕಾಂಗ್ರೆಸ್ನವರು ಬಿ ಜೆ ಪಿ ಬಂದರು, ಸರ್ಕಾರವೂ ಬಂತು, ಒಳ್ಳೆ ಹೆಸರು ಬಂತಾ? 1 ರಿಂದ 4 ರಿಂದ 108 ತನಕ ಹೋದ್ವಲ್ಲ. ಯಾವ ತಂತ್ರಗಾರಿಕೆ ಇಲ್ದೇನೆ ರಾಷ್ಟ್ರೀಯ ವಿಚಾರಗಳು ತಗೊಂಡು ಹೋರಾಟ ಮಾಡಿದ್ವಿ, ರೈತರ ಪರ ಹೋರಾಟ ಮಾಡಿದ್ವಿ, ಹೋರಾಟದಿಂದ 108 ಗೆದ್ವಿ. ನಾವು ಒಮ್ಮೆನೂ ಪೂರ್ಣ ಬಹುಮತ ನಮಗೆ ಬಂದಿಲ್ಲ. ಸಂಘಟನೆ, ಹಿಂದುತ್ವ ಇದೇ ಹಿಡ್ಕೊಂಡು ಹೊರಟಂಥ ಸಂದರ್ಭದಲ್ಲಿ ಖಂಡಿತ ನಮಗೆ ಯಶಸ್ಸು ಸಿಗ್ತಾ ಇತ್ತು. ಇದನ್ನು ಲಿಂಗಾಯತರು ಬಿಟ್ಟರೆ, ಯಡಿಯೂರಪ್ಪ ಮಕ್ಕಳು ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋಂಥ ಒಂದು ವಾತಾವರಣ ಕೇಂದ್ರದ ನಾಯಕರ ಹತ್ರ ಸೃಷ್ಟಿ ಮಾಡಿದ್ದಾರೆ. ಇದು ಸರಿ ಹೋಗಬೇಕು. ಸರಿ ಹೋದರೆ ಹಿಂದುತ್ವದಲ್ಲಿ ಲಿಂಗಾಯತರು ಸೇರ್ತಾರೆ. ಇಷ್ಟು ವರ್ಷ ಗೆದ್ಕೊಂಡು ಬಂದಿಲ್ಲ ನಾವು ಎಲ್ಲರೂ ಸೇರಿಸ್ಕೊಂಡು. ದಲಿತರು, ಹಿಂದುಳಿದರು, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು ಎಲ್ಲ ಇಡೀ ಹಿಂದೂ ಸಮಾಜ ನಮ್ಮ ಜೊತೆ ಇತ್ತು. ಎಲ್ಲ ನೋವು ಅನುಭವಿಸ್ತಾ ಇದ್ದಾರೆ. ಇದು ಸರಿ ಹೋಗಬೇಕು. ಯಡಿಯೂರಪ್ಪ ಏನೇನು ಮತ್ತೆ ಹೇಳ, ಆ ಕುಟುಂಬದ ರಾಜಕಾರಣದಿಂದ ಹೊರಗೆ ಬರಲಿಲ್ಲ ಅಂತಂದರೆ ಈ ಪಕ್ಷಕ್ಕೆ ಸಮಸ್ಯೆ ಇದೆ. ಜನ ನಮ್ಮ ಜೊತೆಗಿಲ್ವಾ? ಇದ್ದಾರೆ. ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಇಲ್ವಾ? ಇದ್ದಾರೆ. ನಾಯಕರಿಲ್ವಾ? ಎಲ್ಲ ಜಿಲ್ಲೆಯಲ್ಲಿ ಇದ್ದಾರೆ. ಎಲ್ಲರೂ ನೋವಿನಲ್ಲಿದ್ದಾರೆ. ಜನರೂ ನೋವಲ್ಲಿದ್ದಾರೆ, ಕಾರ್ಯಕರ್ತರು ನೋವಲ್ಲಿದ್ದಾರೆ, ಎಲ್ಲ ಜಿಲ್ಲೆಯ ನಾಯಕರು ಕೂಡ ನೋವಲ್ಲಿದ್ದಾರೆ. ಇದಕ್ಕೆ ಸರಿಯಾದ ಒಂದು ರೂಪ ಬರಬೇಕು ಅಂತ ಎಲ್ಲ ಅಪೇಕ್ಷೆ ಪಡ್ತಿದ್ದಾರೆ. ಇವತ್ತನ್ನೆಲ್ಲ ನಾವು ಕಟ್ಟಿದ ಪಕ್ಷ ಅಲ್ಲ ಇದು. 16 ವರ್ಷದಿಂದ ಅನೇಕ ಹಿರಿಯರು, ಒಂದು ಗ್ರಾಮ ಪಂಚಾಯತಿ ಸದಸ್ಯನೂ ನಾನು ಆಗಲ್ಲ ಅನ್ನೋಂಥ ಸಂದರ್ಭದಲ್ಲೂ ಕೂಡ ರಕ್ತವನ್ನು ಬೆವರು ರೂಪದಲ್ಲಿ ಸುರಿಸಿ ಈ ಪಾರ್ಟಿ ಕಟ್ಕೊತ ಬಂದಿದ್ದಾರೆ. ಅವರೆಲ್ಲರೂ ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ. ಏನಪ್ಪ ಹಿಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ, ಒಂದು ಕುಟುಂಬಕ್ಕೆ ಸಿಕ್ಕೋಯ್ತು, ತಮಗೆ ಬೇಕಾದವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ಹಿಂದುತ್ವದ ಬಗ್ಗೆ ಸರಿಯಾದ ಗಮನ ಕೊಡ್ತಾ ಇಲ್ಲ, ಸರಿಯಾದ ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ನಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಿಸಿದ್ರೆ ಯಶಸ್ವಿ ಆಗ್ತಾ ಇಲ್ಲ, ನೋವು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಸಿಗತ್ತೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಅನ್ಯಾಯ ಆಗಿದೆ ಅಂತ ಅಂದ್ಕೊಂಡು ಅನೇಕರು ಅನ್ಯಾಯ ಆಗಿರೋದು ಸುಮ್ಮನೆ ಕೂತಿದ್ದಾರೆ. ಆದರೆ ಅನ್ಯಾಯ ಆಗಿರೋದನ್ನು ಕೇಂದ್ರ ನಾಯಕರ ಗಮನಕ್ಕೆ ತರಬೇಕು ಅನ್ನೋಂಥ ಕಾರಣಕ್ಕೆ ನಾನು ಚುನಾವಣೆ ನಿಂತಿದ್ದು. ಇಡೀ ರಾಜ್ಯದಿಂದ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಮ ಅನ್ಯಾಯ ಆಗಿದೆ, ಪರಿಹಾರ ಏನು? ಚರ್ಚೆ ಆಗಬೇಕಲ್ಲ, ನಾನೊಬ್ಬನಿಗೆ ಅಲ್ಲ. ಚರ್ಚೆಗೆ ಕೂತಾಗ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಸಿ ಟಿ ರವಿ ನೇರವಾಗಿ MLA ಎಲೆಕ್ಷನ್ ಸೋಲಿಸಿದ್ರು, ಪ್ರತಾಪ್ ಸಿಂಹ ಹಿಂದುತ್ವವಾದಿ ಟಿಕೆಟ್ ಸಿಗಲಿಲ್ಲ, ಅನಂತಕುಮಾರ್ ಹೆಗ್ಡೆ ಟಿಕೆಟ್ ಸಿಗಲಿಲ್ಲ. ಏನು ತಪ್ಪು ಮಾಡಿದ್ದೀವರೆಲ್ಲ? ಹಿಂದುತ್ವದ ಬಗ್ಗೆ ಮಾತಾಡಿದ್ದೆ ತಪ್ಪ? ಅದೇ ಇದೆಲ್ಲ ಚರ್ಚೆ ಆಗಲಿ ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು. ಇದು ಬೇರೆ, ಅದು ಬೇರೆ. ಸರಿ, ಇನ್ನೊಂದು